ಚಿನ್ನ, ಇಷ್ಟು ದಿನ ನಿನ್ನ ಜೊತೆ ಇದ್ದಿದ್ದಕ್ಕೆ, ಪ್ರೀತಿ ಮಾಡಿದ್ದಕ್ಕೆ, ನನ್ನ ಯೋಗಕ್ಷೇಮ ಆರೋಗ್ಯ ಎಲ್ಲ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅದಕ್ಕೆ ನಿನ್ಗೊಂದು ಗಿಫ್ಟ್ ಏನು ಗೊತ್ತಾ? ಶ್ರದ್ಧಾಂಜಲಿ, ಭಾವಪೂರ್ಣ ಶ್ರದ್ಧಾಂಜಲಿ. ದೇವ್, ನಾನ್ ಬೇಕಾದ್ರೆ ಊರ್ ಬಿಟ್ಟು ಹೋಗ್ತೀನಿ. ಇಲ್ಲ, ನಮ್ಮ ಅಪ್ಪ ಅಮ್ಮ ಚುಕ್ಕಿನ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಅಜ್ಜೆ ಪ್ಲೀಸ್, ಅಜ್ಜೆ ಬಿಡಿ ಅಜ್ಜೆ. ದೇವ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂದ್ರೆ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಕಾಲಿಗೆ ಬೀಳಲ್ಲ ಅಂದೆಲ್ಲ. ಫೈನ್, ಕಾಲಿಗೆ ಬೀಳಿಲ್ಲಲ್ಲ, ಪ್ರಾಣ ಬಿಡು ಹಾಗಾದ್ರೆ. ಯಾಕೆ ಕಷ್ಟ ಆಗುತ್ತಾ? ಡೋಂಟ್ ವರಿ, ನಾನೇ ತೆಗಿತೀನಿ ಅದನ್ನ. ಸರ್ಪ್ರೈಸ್ ಅಂದ್ರೆ ನಿಂಗೆ ತುಂಬ ಇಷ್ಟ ಅಲ್ಲ? ಇವತ್ತು ಸರ್ಪ್ರೈಸ್ ಆಗಿ ಸಾಮಾನ್ಯ ನಿನಗೆ ಗಿಫ್ಟ್ ಹಾಕ್ಕೊಡ್ತೀನಿ. ನಡಿ ನಡಿ. ಈಜೆ, ನೀವೆಷ್ಟು ಒಳ್ಳೆಯವರು ಅಂತ ಸೊಸೈಟಿಗೆ ಎಲ್ಲರಿಗೂ ಗೊತ್ತು. ಆದ್ರೆ ನಿಮ್ ನಿಜವಾದ ಬಣ್ಣ ಗೊತ್ತಾದ್ರೆ ಅಜ್ಜಿ ಏನಾಗ್ತಾರೆ ಸ್ವಲ್ಪ ಯೋಚನೆ ಮಾಡಿ ಅಜ್ಜೆ. ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನಾನು ಹೇಗೋ ಬದುಕೋತೀನಿ. ಪ್ಲೀಸ್ ಅಜ್ಜೆ. ಇವತ್ತು ನೀನು ಏನೇ ಮಾಡಿದ್ರು ನನ್ನಿಂದ ಉಳಿಯೋದಕ್ಕಾಗಲ್ಲ. ಆ್ಯಕ್ಚುಲಿ ನೀನು ಬದುಕಿದ್ರೇ ನನಗೆ ಸಮಸ್ಯೆ. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ, ಇವತ್ತೇ ನಿನ್ನ ಕೊನೆ ದಿನ. ಏಜೆ ಪ್ಲೀಸ್, ನಿಮಗೆ ನಾನು ಮಾತಾಡೋದು ಅರ್ಥ ಆಗ್ತಿಲ್ಲ. ಅಜ್ಜಿ ನಿಮ್ಮನ್ನ ರಾಮ್ ಅಂತ ಕರೀತಾರೆ, ಆದ್ರೆ ನೀವು ರಾಮ್ ಅಲ್ಲ, ರಾವಣ. ನೀವೇನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನೀವು ರಾಕ್ಷಸ ಅಂತ ಮನೆ ಜನರಿಗೆ ಗೊತ್ತಾಗ ನಾನ್ ಮಾಡ್ತೀನಿ. ಹಾಗೆ ಮಾಡೋದಕ್ಕೆ ನೀನು ಬದುಕಿದ್ರೆ ತಾನೆ. ಏಜೆ ಪ್ಲೀಸ್ ಏಜೆ. ನಿಮ್ಗೇನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಯಾರಾದ್ರೂ ಕೋಮಾ ಪೇಷಂಟ್ ಹೀಗೆ ವೀಲ್ ಚೇರ್ ಇಲ್ಲದೆ ಹೊರ ಕರ್ಕೊಂಡ್ ಬರ್ತಾರಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ನಾನ್ ಸರಿಯಾದ ಟೈಮಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನೀವು ಕಾಲ್ ಜಾರಿ ಪವಿತ್ರಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಕಾಮನ್ ಸೆನ್ಸ್ ಇಲ್ವೇನೆ ನಿಮ್ಗೆ? ಪೊಲೀಸ್ ಆಗಿದ್ದೀರಾ, ಸ್ವಲ್ಪ ಸೂಕ್ಷ್ಮಗಳು ಗೊತ್ತಾಗಲ್ವಾ? ಅಲ್ಲ, ಅದು ಗಾಳಿಗೆ ಅಂತ. ಏನ್ ಗಾಳಿಗೆ? ಹೇಗ್ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಏಜೆ ಇವ್ರನ್ನ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೋತಾ ಇದ್ದಾರೆ. ಅವ್ರು ಇಲ್ದೇ ಇರೋ ಟೈಮ್ ನಲ್ಲಿ ಏನಾದ್ರೂ ಅನಾಹುತ ಆದ್ರೆ ಉತ್ತರ ಕೊಡೋದು ಯಾರು? ರೂಮ್ ಇಂದ ಹೀಗೆ ಎತ್ಕೊಂಡ್ ಬರೋದು ಅಲ್ಲದೆ ಮೆಟ್ಲು ಇಳಿತಾ ಇದ್ದೀರಾ, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಆಕ್ಚುಲಿ ಅದು ನೀವ್ ಹೀಗೆ ಹೋಗುವಾಗ ನಿಮ್ ಕಾಲ್ ಜಾರಿ ಪವಿತ್ರ ನಿಮ್ ಕೈಯಿಂದ ಸ್ಲಿಪ್ ಆಗಿ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏಜೆ ಏನ್ ಮಾಡ್ಬೋದು ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ಇವಳೊಬ್ಳು ಏಜೆ ತರಾನೇ ಆಡ್ತಾಳೆ, ಜೂನಿಯರ್ ಏಜೆ ಇವಳು. ಅವನಿಲ್ಲ ಅಂತಂದ್ರೆ ಇವಳು ಸಿಕ್ಕಾಕೊಂಡ್ಲು, ಕರ್ಮ. ಇನ್ನೊಂದ್ಸಲ ಹೀಗೆಲ್ಲ ರೂಮಿಂದ ಕರ್ಕೊಂಡ್ ಬಂದ್ರೆ ಸರಿ ಇರಲ್ಲ, ಬೇರೆ ತರನೇ ನಡ್ಕೋಬೇಕಾಗುತ್ತೆ. ಸರು ಅಣ್ಣ ಅಂತ ಸುಮ್ನೆ ಇದೀನಿ. ನಡೀರಿ, ಕರ್ಕೊಂಡ್ ನಡೀರಿ ರೂಮ್ಗೆ. ಇವಳು ಬಂದಿರಲಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಅವಳ ಕತೆನಾಗ್ಲೇ ಮುಗಿಸ್ಬೋದಾಗಿತ್ತು. ಫಸ್ಟ್ ಇವಳನ್ನ ತಳಬೇಕಾಗಿತ್ತು. ಮತ್ತೆ ಮಿಸ್ ಆದ್ಲು ಪವಿತ್ರ. ಅವನ ತಳ್ಳಕ್ಕೋಗಿ ನಾನೇ ಬಿಟ್ಟೋದ್ನಲ್ಲ, ನನಗೆ ಕರ್ಮ ರಿಟರ್ನ್ಸು. ಅಜ್ಜಿ ಪವಿತ್ರ
ಅಪ್ಪ ಈ ಥರ ಸಾಯಿಸೋಕ್ಕೆ ಹೋಗ್ಬಾರ್ದು, ಬೇರೆ ಪ್ಯಾಟ್ರನ್ನಲ್ಲೇ ಸಾಯಿಸ್ತೀನಿ ನಿನಗೆ, ಇದ್ರದ್ದು ಲೆಕ್ಕ ಇಟ್ಟೆ ಸಾಯಿಸ್ತೀನಿ ನಿನಗೆ. ರೇವತಿ, ಒಂದು ಲೋಟ ನೀರು ಕೊಡಮ್ಮ. ಹಾಪ ತಗೊಳ್ಳಿ. ಯಾಕಪ್ಪ ಒಂಥರ ಇದೆಯಾ? ಜಾಸ್ತಿ ಕೆಲಸ ಆಯ್ತಾ ಇವತ್ತು? ಹಾಗೇನಿಲ್ಲಮ್ಮ, ಲೀಲಂಗ್ ಫೋನ್ ಮಾಡಿದ್ದೆ, ಅವಳು ಬ್ಯುಸಿ ಇದ್ಲು ಅನ್ಸುತ್ತೆ, ಕಟ್ ಮಾಡಿದ್ಲು. ಆಮೇಲೆ ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ, ಅದೇ ಯೋಚನೆ ಆಗ್ತಾ ಇದೆ. ಈಗ್ಲೂ ಬ್ಯುಸಿ ಇರ್ತಾಳೇನೋ, ಆಮೇಲೆ ಅವಳೇ ಮಾಡ್ತಾಳೆ ಬಿಡಪ್ಪ. ನಾನು ಹಾಗೆ ಅನ್ಕೊಂಡೆ, ಆದ್ರೆ ಮನ್ಸು ತಡೀತಿಲ್ಲ. ನೀನೊಂದ್ಸಲ ಕಾಲ್ ಮಾಡಿ ನೋಡಮ್ಮ. ಅಯ್ಯಯ್ಯೋ, ಅಕ್ಕ ಮೊದಲೇ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ, ಈಗ ಅಪ್ಪ ನೋಡಿದ್ರೆ ಕಾಲ್ ಮಾಡು ಅಂತ ಹೇಳ್ತಿದ್ದಾರೆ. ನನ್ನ ಫೋನ್ ಏನಾದರೂ ಎತ್ತಲ್ಲ ಅಂದರೆ ಯಾಕೆ ಏನು ಅಂತ ಪ್ರಶ್ನೆ ಕೇಳ್ತಾರೆ. ನೋಡೋಣ, ಒಂದ್ಸಲಿ ಟ್ರೈ ಮಾಡಿಬಿಡೋಣ. ಹಾಂ ಅಪ್ಪ, ಮಾಡ್ತೀನಿ. ರಿಂಗ್ ಆಗ್ತಾ ಇದೆಯೇನಮ್ಮ? ಇಲ್ಲಪ್ಪ, ಸ್ವಿಚ್ ಆಫ್ ಬರ್ತಾರೆ. ಹೌದಾ, ಹೋಗ್ಲಿ ಬಿಡು, ನಾನು ಆಮೇಲೆ ನೋಡ್ತೀನಿ. ಅಪ್ಪ, ನಿನ್ನ ಭಾವಂಗೆ ಯಾಕೆ ಕಾಲ್ ಮಾಡಬಾರ್ದು? ಅವ್ರು ಬ್ಯುಸಿ ಇರ್ತಾರೋ ಏನೋ, ಏಕಾಏಕಿ ಫೋನ್ ಮಾಡೋದು ಹೇಗಮ್ಮ? ಸರಿ, ಮಾಡ್ತೀನಿ ಬಿಡು. ಆಯ್ತಪ್ಪ. ಏನಕ್ಕ ಇವ್ರು ಇನ್ನ ಬಂದಿಲ್ಲ? ಏಜೆ ಅವಳನ್ನ ಕರ್ಕೊಂಡು ಹೋಗಿದ್ ಫೋರ್ಸ್ ನೋಡಿದ್ರೆ ಅವಳನ್ನ ಊರಾಚೆ ಏನಾದ್ರೂ ಬಿಟ್ಟು ಬಂದಿರ್ಬೋದಾ? ಇಲ್ಲ 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 ಇಲ್ಲ, ಹಾಗ್ ಮಾಡಿರೋದಿಲ್ಲ. ಈ ಮನೆಯಲ್ಲಿ ಇರೋದಕ್ ನಿನಗೆ ಯೋಗ್ಯತೆ ಇಲ್ಲ, ತವ್ರ ಮನೆಯಲ್ಲೇ ಇರ್ಬೇಕು ನೀನು ಅಂತ ಅಲ್ಲೇ ಬಿಟ್ಟು ಬರೋದಕ್ ಹೋಗಿರ್ಬೇಕು. ಇಲ್ಲ, ಏಜೆ ಏನಾದ್ರೂ ಲೀಲನ್ನ ಅವ್ರ ತವ್ರ ಮನೆಗೆ ಬಿಟ್ಟು ಬಂದಿದ್ರೆ ಇಷ್ಟೊತ್ತು ಆಲ್ರೆಡಿ ಅವ್ರ ಅಪ್ಪ ಅಮ್ಮನಿಂದ ಅಜ್ಜಿ ಕಾಲ್ ಬರ್ಬೇಕಾಗಿತ್ತು, ಅಜ್ಜಿ ರೂಮಿಂದ ಅಳೋ ಸೌಂಡ್ ಬರ್ಬೇಕಾಗಿತ್ತು. ಇದ್ಯಾವುದು ಆಗಿಲ್ಲ ಅಂದ್ರೆ ಬೇರೆ ಏನೋ ಆಗಿದೆ. ಅಕ್ಕ, ಏನಾದ್ರೂ ಆಗಿರ್ಲಿ, ಆದ್ರೆ ಆ ಎಡವಟ್ ಲೀಲಾ ಈ ಮನೆಗ್ ವಾಪಸ್ ಬರ್ತಾ ಇದ್ರೆ ಅಷ್ಟೇ ಸಾಕು. ಅಕ್ಕ, ಕಾರ್ ಸೌಂಡ್ ಆಯ್ತು, ಈಚೆ ಬಂದ್ರು ಅನ್ಸುತ್ತೆ. ಏನು ಹಿಡಿದ ಹತ್ರ ಇಲ್ಲೇ ನಿಂತಿರ್ತೀಯ? ಬಾ ಒಳಗೆ. ಏಜೆ, ಒಂದ್ ನಿಮಿಷ. ಬೆಳಗ್ಗೆ ನೀವು ತುಂಬಾ ಕೋಪದಲ್ಲಿದ್ರಿ, ಅದಕ್ಕೆ ಏನು ಅಂತ ಕೇಳಿಲ್ಲ. ಎಲ್ಲಿ ಹೋಗಿದ್ರಿ, ಏನಾಯ್ತು? ನಮ್ಗೆಲ್ಲ ತುಂಬಾ ಟೆನ್ಷನ್ ಆಗಿತ್ತು. ಅಕ್ಕ, ಆ ಎಡವಟ್ ತೊಲಗಿದ್ಲಲ್ಲ ಬಿಡಿ, ನಮಗೆ ಯಾಕೆ? ಏನಕ್ಕ ಇದು?
ಲೀಲಾ ಎಲ್ಲಿ ಹೋಗಿದ್ರಿ? ಏನ್ ಲೀಲಾ? ಲೀಲಾ ಏನ್ ಇವಳು ರಿಪ್ಲೈ ಮಾಡೋದಿರ್ಲಿ, ರಿಯಾಕ್ಟ್ ಕೂಡ ಮಾಡ್ಲಿಲ್ಲ. ಅಕ್ಕ ಇವಳು ಹೀಗಿದ್ದಾಳೆ ಅಂದ್ರೆ ಏನೋ ಆಗ್ಬಾರ್ದೆ ಆಗಿದೆ ಅಂತ ಅರ್ಥ. ಇವರಿಬ್ರ ಮಧ್ಯೆ ಏನ್ ನಡೆದಿದೆ ಅಂತ ನಮಗ್ ಗೊತ್ತಾದ್ರೇನೆ ನಾವು ಮುಂದಕ್ಕೆ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡಕ್ಕಾಗೋದು. ಅಕ್ಕ ನೀವೇನು ಯೋಚನೆ ಮಾಡಬೇಡಿ, ಅದನ್ನ ನಾನು ಲಕ್ಷ್ಮಿ ಅಕ್ಕ ಮಾಡ್ತೀವಿ. ಏನಾಗಿದೆ ಅಂತ ನಾವು ತಿಳ್ಕೊತೀವಿ. ಯಾವುದೇ ಕಾರಣಕ್ಕೂ ನನ್ನ ಸಂಸಾರನ ಹೊಡೆಯೋದಕ್ಕೆ ನಾನು ಬಿಡಲ್ಲ. ಹೊಡೆಯೋಕ್ಕೆ ಪ್ರಯತ್ನ ಪಟ್ಟವ್ರನ್ನ ಉಳಿಸಲ್ಲ. ಮರ್ಯಾದೆಯಿಂದ ನೀನೇ ನನ್ನ ಎದುರು ಬಂದೋ ಸರಿ, ಇಲ್ಲೋ ಅಂದ್ರೆ ನನ್ನ ಜೀವನದಲ್ಲಿ ಇಂಥ ಕೆಟ್ಟ ದಿನ ಯಾವತ್ತೂ ನೋಡಿರ್ಲಿಲ್ಲ. ಅಪ್ಪನೋ ಅಮ್ಮನೋ ತಾತನೋ ಅಜ್ಜಿನೋ ಮಾಡಿರೋ ಪುಣ್ಯ ಅನ್ಸುತ್ತೆ, ಬದುಕೋಬಿಟ್ಟೆ. ಅಕಸ್ಮಾತ್ ಏಜೆ ಅನ್ಕೊಂಡಾಗ ಏನಾದ್ರು ಮಾಡ್ಬಿಟ್ಟಿದ್ರೆ ಏನಾಗ್ತಿತ್ತು ನನ್ ಗತಿ? ಅಪ್ಪ ಹೇಗೋ ಬದುಕೊಂಬಿಟ್ಟೆ. ಸಾಯಿಸಿದ ಅಜ್ಜಿ ಮೇಲೆ ಆಣೆ. ಇನ್ಯಾವತ್ತೂ ನಿಮ್ ಸವಾಸಕ್ಕೆ ಬರಲ್ಲ. ನಿಮ್ ಸವಾಸ ಅಷ್ಟೇ ಅಲ್ಲ, ನಿಮ್ ಸೊಸೆಂದ್ರ ಸವಾಸಕ್ಕೂ ಬರಲ್ಲ, ನಿಮ್ ಸಂಬಂಧಪಟ್ಟವ್ರು ಯಾರ ಸವಾಸಕ್ಕೂ ಬರಲ್ಲ. ನೀವ್ ಯಾರಿಗೆ ಹೇಳ್ತಿರೋ ಅವ್ರ ಕಾಲಿಗೆ ಬೀಳ್ತೀನಿ. ತಪ್ಪು ಅಂತ ಒಪ್ಕೋತೀನಿ. ನನ್ನನ್ನು ಬಿಟ್ಬಿಡಿ ಯಜೆ, ನನ್ನ ಸಾಯಿಸ್ಬಿಡಿ. ನನ್ ಬದುಕ್ಬೇಕು ಯಜೆ, ಪ್ಲೀಸ್ ಯಜೆ, ಪ್ಲೀಸ್. ನೋಡು, ಇದನ್ನ ಟ್ರೇಲರ್ ಅನ್ಕೋಬೇಡ, ಇದೇ ಕ್ಲೈಮ್ಯಾಕ್ಸು. ಅಕಸ್ಮಾತ್ ತಪ್ಪಿ ಮತ್ತೇನಾರ ರಿಪೀಟ್ ಆಯ್ತು ಅಂದ್ರೆ ಇದೇ ಕ್ಲೈಮ್ಯಾಕ್ಸ್ನ ನಾನೇ ಪಡೆದು ನಾನೇ ಮುಗಿಸ್ಬಿಡ್ತೀನಿ. ಆಯ್ತು ಯಜೆ, ಆಯ್ತು, ಅರ್ಥ ಆಯ್ತು. ಅಯ್ಯೋ ದೇವ್ರೆ, ಅದ್ರ ಬಗ್ಗೆ ನೆನ್ಸ್ಕೊಂಡ್ರೆ ನನ್ನ ಪಾದ ಏನೂ ನಡುಗುತ್ತೆ. ಮನೆ ಅಟ್ಟ ಹತ್ತಕ್ಕೆ ಹೆದರೋ ನನ್ನನ್ನ ಅಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಅವ್ರೇನ್ ಮನುಷ್ಯರ? ಆಗಲ್ಲ, ನಿಜವಾದ ಕ್ರಿಮಿನಲ್ ಆ ಥರ ಮಾಡಲ್ಲ ಅನ್ಸುತ್ತೆ. ಅಷ್ಟು ಬೇಡ್ಕೊಂಡ್ರು ಒಂಚೂರು ಕರುಣೆ ಇಲ್ವಾ ಅವ್ರಿಗೆ? ಏಜೆ ಒಳ್ಳೆಯವರು, ಅವ್ರ ಬಿಹೇವಿಯರ್ ಮಾತ್ರ ವರ್ಟು ಅಂತ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಸುಳ್ಳು. ಕೊಲೆಗಾರ ಅವರು, ದೊಡ್ಡ ಕ್ರಿಮಿನಲ್ಲು. ಅಯ್ಯೋ ದೇವ್ರೆ, ಅಲ್ಲೇ ನನ್ನ ಬಚಾವ್ ಮಾಡಿಬಿಟ್ಟೆ. ಆದರೆ ಈ ಮನೇಲಿರೋವರೆಗೂ ನನಗೆ ಯಾರು ದಿಕ್ಕು? ನಾನು ಯಾರು ಹೆಲ್ಪ್ ಕೇಳಲಿ? ಕರೆಕ್ಟು, ಈ ಟೈಮಲ್ಲಿ ನಂಗೆ ಹೆಲ್ಪ್ ಮಾಡೋದು ಅವರೊಬ್ಬರೇ. ಲೀಲಾ, ಇಷ್ಟು ದಿನ ಆದಮೇಲೆ ನನಗೆ ಫೋನ್ ಮಾಡ್ತಿದ್ದೀರಾ ಅಂದರೆ
ಎ.ಜೆ. ಎಂಥವನು ಅಂತ ನಿಮಗೆ ಗೊತ್ತಾಗಿರಬೇಕು, ಅಥವಾ ನನ್ನ ಸಹಾಯ ನಿಮಗೆ ಬೇಕಾಗಿರಬೇಕು. ಆಮ್ ಐ ರೈಟ್? ವಿಕ್ರಮ್, ನೀವು ಹೇಳಿದ 2 ಪಾಯಿಂಟು ಕರೆಕ್ಟು. ಏಜೆ ಎಂಥವ್ರು ಅಂತ ನನಗೆ ಈಗ ಗೊತ್ತಾಗಿದೆ. ಆಮೇಲೆ ನನಗೆ ನಿಮ್ಮಿಂದ ಹೆಲ್ಪ್ ಆಗಬೇಕಿತ್ತು. ನೀವು ಫೋನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಆದರೆ ಇಷ್ಟು ಲೇಟಾಗಿ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಅವತ್ತೇನೋ ಹೊಗಳುತ್ತಾ ಇದ್ರಿ, ಎ.ಜೆ. ಅಂತವನು ಸಿಲ್ಕ್ ಥರ ತುಂಬ ಸಾಫ್ಟ್ ಅಂತ. ಇವಾಗ ಎ.ಜೆ. ಬಗ್ಗೆ ಗೊತ್ತಾಗಿ ನನಗೆ ಕಾಲ್ ಮಾಡಿದ್ದೀರಾ? ಅಯ್ಯೋ, ನೀವು ಹಳೇದನ್ನೆಲ್ಲ ನೆನಪಿಸ್ಬೇಡಿ. ನೀವು ಆ ಥರ ಹೇಳಿದಾಗ ಅದೆಲ್ಲ ಸುಳ್ಳು ಅಂತ ಅನ್ಸಕ್ಕೆ ಶುರು ಆಯಿತು. ಏಜೆ ಒಳ್ಳೆಯರು ಅಂತ ಅನ್ಸಕ್ಕೆ ಶುರು ಆಯಿತು. ಆದರೆ ಇವತ್ತು ನಡೆದಿದ್ದ ಘಟನೆಯಿಂದ ಅವರು ದೊಡ್ಡ ಕ್ರಿಮಿನಲ್ ಅಂತ ಅನ್ಸಕ್ಕೆ ಶುರುವಾಗಿದೆ. ನನಗೆ ಪ್ರಾಣದ ಭಯ ಇದೆ. ಈ ಮನೇಲಿದ್ರೆ ಏಜೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯನೂ ಇದೆ. ಅದಕ್ಕೆ ನನ್ನ ಪ್ರಾಣದ ಭಿಕ್ಷೆ ಕೇಳಿಕೊಂಡು ನಿಮಗೆ ಫೋನ್ ಮಾಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ನಿಮ್ಮ ಪ್ರಾಣಕ್ಕೆ ಯಾವ ತೊಂದರೆನೂ ಆಗಲ್ಲ. ಅದಕ್ಕೆ ನಾನು ಜವಾಬ್ದಾರಿ. ಅಯ್ಯೋ, ಅಲ್ಲೆಲ್ಲೋ ಇರೋ ನೀವು ಮನೇಲಿರೋ ನನಗೆ ಹೇಗ್ರಿ ಸೆಕ್ಯೂರಿಟಿ ಕೊಡೋಕ್ಕೆ ಸಾಧ್ಯ? ನೋಡಿ ಲೀಲಾ ಅವರೇ, ಒಬ್ಬ ಕೊಲೆಗಾರ ಕೊಲೆ ಮಾಡೋದಕ್ಕಿಂತ ಮುಂಚೆ ತನ್ನ ಸುತ್ತಮುತ್ತ ಯಾರಿದ್ದಾರೆ, ಏನು ನಡೀತಾ ಇದೆ ಅಂತ ಯೋಚನೆ ಮಾಡ್ತಾನೆ. ನೋಡಿ, ನೀವು ಒಬ್ಬರೇ ಸಿಗೋಕೆ ಹೋಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮನೆಯವ್ರ ಜೊತೆ ಇರಿ. ಆಗ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಟೈಮ್ ನೋಡಿಕೊಂಡು ನಾನೇ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಯಾವ ತೊಂದರೆನೂ ಇಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಟೇಕ್ ಕೇರ್ ಅಂತ ಹೇಳ್ತಿದ್ದೀರಲ್ಲ, ಯಾಕೆ? ನಾನು ಹೇಳ್ದೆ ತಾನೇ ಏನೂ ಆಗಲ್ಲ ಅಂತ. ಬಟ್ ಸಾಧ್ಯವಾದಷ್ಟು ಏಜೆಗೆ ಒಂಟಿಯಾಗಿ ಸಿಗೋದನ್ನ ಅವಾಯ್ಡ್ ಮಾಡಿ, ಓಕೆ? ಅಯ್ಯೋ ದೇವ್ರೆ, ಒಂಟಿಯಾಗಿ ಸಿಗೋ ಥರ ಮಾಡಬೇಡಪ್ಪ ಪ್ಲೀಸ್. ಅತ್ತೆ, ಅತ್ತೆ, ಬೆಳಗ್ಗೆ ಏನೋ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡಿ. ಆದ್ರೆ ನಾವಂತೂ ನಿಮಗದು ಏನಾಗ್ಬಿಡುತ್ತೋ ಏನೋ ಅಂತ ಭಯದಲ್ಲೇ ಇದ್ವಿ. ಏಜೆ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗಿದ್ರು? ಅಲ್ಲೇನ್ ನಡೀತು? ಇವಳೊಬ್ಳು ಚುರ್ ಅಂದ್ರೆ ನಂಗೊಂದು ದೋಸೆ ಅಂತ ಓಡ್ ಬಂದ್ಬಿಡ್ತಾಳೆ. ಅಷ್ಟೆಲ್ಲ ಡ್ರಾಮಾ ಮಾಡಿ ಜಗಳ ಮಾಡಿ ಈಗ ಬಂದಿರೋದು ನೋಡು. ಮಾಡ್ತೀನಿ ಇವಳಿಗೆ. ನಾವ ಸರು, ನಂಗೆ ಆಕ್ಚುಲಿ ಹೇಳಕ್ಕೆ ಒಂಥರ ಆಗುತ್ತೆ, ಆದ್ರೂ ಹೇಳ್ತೀನಿ. ಏಜೆ ನನ್ನ ಲಿಟಲ್ ಹನಿಮೂನಿಗೆ ಕರ್ಕೊಂಡು ಹೋಗಿದ್ರು. ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಆ ತಂಪಾದ ಗಾಳಿ, ಅಬ್ಬಬ್ಬಾ, ಅದನ್ನೆಲ್ಲ ಬಿಟ್ಟು ಬರೋಕ್ಕೆ ಮನ್ಸಾಗಿಲ್ಲ ನನಗೆ, ಗೊತ್ತಾ? ನಿಜ ಹೇಳಿ ಪರವಾಗಿಲ್ಲ. ಹನಿಮೂನ್ ಕರ್ಕೊಂಡು ಹೋಗೋ ಆಗಿದ್ದಿದ್ರೆ ಕೋಪದಲ್ಲಿ ಹೇಳ್ಕೊಂಡು ಹೋಗ್ತಿದ್ರಾ? ಹಾ, ಅದೇ ಟ್ವಿಸ್ಟು. ಹನಿಮೂನ್ ಅಂತ ಹೋದ್ರೆ ನಮ್ಮ ಜೋಡಿಗೆ ದೃಷ್ಟಿ ಆಗುತ್ತಲ್ವಾ, ಅದಕ್ಕೆ ಜಗಳ ಮಾಡೋ ಥರ ಮಾಡಿ ಪ್ರೀತಿಯಿಂದ ಸ್ವಲ್ಪ ಜೋರಾಗಿ ಕೆನ್ನೆ ಸವರಿ ಕರ್ಕೊಂಡು ಹೋದ್ರು. ಗೊತ್ತಾಯ್ತಾ? ಹೋಗೀಗ. ಇವಳೊಬ್ಳು ಬೇರೆಯವ್ರ ಜೀವನದಲ್ಲಿ ಮೂಗ್ ತುರ್ಸೋದೇ ಆಯ್ತು. ನನ್ನ ಟೆನ್ಷನ್ ನನಗೆ. ಅಯ್ಯೋ ದೇವ್ರ. ಅಕ್ಕ, ನಿಮಗ್ ವಿಷಯ ಗೊತ್ತಾಯ್ತಾ? ಏನದು? ಏಜೆ ಲೀಲಾ ಇಬ್ರು ಹನಿಮೂನ್ಗೆ ಹೋಗಿದ್ರಂತೆ. ಅದನ್ನ ಪಾಪ ಸರು ಹೇಳ್ಬಿಟ್ಟು ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ಲು ಗೊತ್ತಾ? ಸರುಗಂತೂ ಬುದ್ಧಿ ಇಲ್ಲ. ಅವಳು ಹೇಳಿದನೆಲ್ಲ ನೀನು ನಂಬ್ತಿಯಲ್ಲ. ಇದೆಲ್ಲ ಒಂದಿನಕ್ಕೆ ಹೋಗಿ ಬರೋಂತ ವಿಷಯನಾ? ಅದ್ರಲ್ಲೂ ಏಜೆ, ಅದು ಲೀಲಾ ಜೊತೆಗೆ ನಂಬೋ ಅಂತ ವಿಷಯನೇ ಅಲ್ಲ, ನೆನ್ಪಿಟ್ಕೊ. ಅಕ್ಕ 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 ನೀವ್ ಹೇಳ್ತಿರೋದೇನೋ ನಿಜ, ಆದ್ರೆ ನನ್ಗೆ ಯಾಕೋ ಲೀಲಾ ಹೇಳ್ತಿರೋದೇ ನಿಜ ಅನ್ಸ್ತದೆ. ಅವರಿಬ್ರು ಮಧ್ಯೆ ಲವ್ ಆಗಿದೆ. ಒಂದ್ ಸಾಂಗ್ ಇದೆಯಲ್ಲ, ಏನಂತ? ಮಾತಿಲ್ಲ ಕತೆ ಇಲ್ಲ ಬರೀ ರೋಮಾಂಚನ. ಆದ್ರೆ ಅವರಿಬ್ರು ಬರುವಾಗ ಒಂದೇ ಒಂದ್ ಮಾತಾಡಿಲ್ಲ. ಇನ್ನೊಂದ್ ಸಾಂಗ್ ಇದೆಯಲ್ಲ, ಯಾವುದು?
ಮೌನವೇನೆ ಧ್ಯಾನವೇ ಪ್ರೇಮ. ಲಕ್ಷ್ಮಿ ನಮ್ಮ ಇದು ಇಬ್ರು ಹಾಡು ಗೀಡು ಹೇಳ್ಕೊಂಡು ಖುಷಿ ಖುಷಿಯಾಗಿದ್ದೀರಾ? ನನಗೂ ಹೇಳಿದ್ರೆ ನಾನು ಖುಷಿಯಾಗಿರ್ತೀನಪ್ಪ. ಸಾಂಗ್ ಹೇಳ, ವಿಷಯ ಹೇಳ. ಹಾಡು ಕೇಳ್ಕೊಂಡು ನಾನೇನ್ ಮಾಡ್ಲಿ, ವಿಷಯ ಹೇಳು. ಅಯ್ಯೋ ಅಜ್ಜಿ, ಎಜೆ ಲೀಲಾನ ಹೊರಗಡೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ವಲ್ಲ, ಅದೆಲ್ಲಿಗೆ ಅಂತ ಗೊತ್ತಾಯ್ತು. ಎಲ್ಲಿಗಂತೆ? ಅದು ಮಿನಿ ಹನಿಮೂನ್ಗೆ ಅಂತ ಬೆಟ್ಟಕ್ಕೆ ಹೋಗಿದ್ರು. ಹೌದೇನೆ? ನಿನ್ ಬಾಯಿಗೆ ಸಕ್ಕರೆ ಹಾಕ. ಏನಪ್ಪ ಇವತ್ತೆರಡೇ ಖುಷಿ ಸುದ್ದಿ. ಮಧ್ಯಾಹ್ನ ನೀವು ಹೇಳಿದಾಗ ದೇವ್ರ ತುಪ್ಪದ ದೀಪ ಹಚ್ಚಿದ್ದಕ್ಕೂ ಸಾರ್ಥಕ ಆಯ್ತು. ದೇವ್ರೆ ಇವರಿಬ್ಬರನ್ನು ಇನ್ನಷ್ಟು ಹತ್ರ ಮಾಡಪ್ಪ.